ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡು ಒಂದು ಕೆಂಪು ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕೆಂಪು ಚಟ್ನಿನ ನಾವು ಬಿಸಿ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಮತ್ತು ನಾವು ತಾಲಿಪಟ್ಟದು ಮಾಡಿದಾಗ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 100 ಗ್ರಾಮು. ನೋಡಿ ಈ ಥರ ಡ್ರೈ ಆಗಿರುತ್ತೆ. ಇದು ಸ್ವಲ್ಪ ಹೀಗೆ ಇದನ್ನು ಪುಡಿ ಮಾಡ್ಲಿಕ್ಕೆ ಬರಲ್ಲ ಅಂಥೇಳಿ ನಾವು ಇದನ್ನು ಒಂದು ಸ್ವಲ್ಪ ನೆನೆ ಇಡೋಣ. ನೋಡಿ ನಾನಿಲ್ಲಿ ಒಂದು ಪಾತ್ರೆಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಉಗುರು ಬೆಚ್ಚಗೆ ಇರುವ ನೀರನ್ನು ಕಾಯಿಸಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ನೆನೆಯುತ್ತೆ ಅಂಥೇಳಿ ನಾವು ಈ ಥರ ಉಗುರು ಬೆಚ್ಚಗೆ ಇರೋ ನೀರನ್ನು ಹಾಕ್ಕೊಳ್ಬೇಕು. ನೋಡಿ ಇದನ್ನು ಮೇಲೆ ಕೆಳಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಕೆಳಗಡೆ ನೆನೆದಿರುತ್ತೆ ಮತ್ತು ಮೇಲ್ಗಡೆ ಹಾಗೆ ಡ್ರೈ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಡಬೇಕು. ಈಗ ನಾನು ಒಂದು ಸ್ವಲ್ಪ ನಿಂಬೆ ಗಾತ್ರದಷ್ಟು, ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿ ನಾವು ಇದನ್ನು ನೆನೆಲಿಕ್ಕೆ ಇಡಬೇಕು. ಇದರಲ್ಲಿರುವ ಕಸರು ಅಥವಾ ನಾರೇನಾರು ಇದ್ದರೆ ಹೊರಗಡೆ ಬರುತ್ತೆ ಬೇಗನೂ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈಗ ಮೆಣಸಿನ್ಕಾಯಿ ಚೆನ್ನಾಗಿ ನೆನೆದಿದೆ. ನೋಡಿ ಈ ಥರ ಮೆಣಸಿನ್ಕಾಯಿ ನೆನೆದಿರಬೇಕು ಮತ್ತು ಹುಣಸೆಹಣ್ಣು ನೆನೆದಿದೆ. ಈಗ ನಾವು ಒಂದು ಪಾತ್ರೆಗೆ ಇದರಲ್ಲಿರುವ ನೀರಿನ ಅಂಶನೂ ಹೋಗ್ಲಂತೇಳಿ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಮೆತ್ತಗನೂ ಆಗುತ್ತೆ. ನೋಡಿ ನಾವು ಇದನ್ನು 2 ರಿಂದ 3 ತಿಂಗಳು ಇಡ್ತೀವಿ. ಇದರಲ್ಲಿ ನೀರಿನ ಅಂಶ ಇರುವುದು ಸಂಪೂರ್ಣವಾಗಿ ಹೋಗಬೇಕು. ಇದನ್ನು ನಾವು ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಬೇಕು. ಯಾಕಂದರೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ನೋಡಿ ನೀರಿನ ಅಂಶ ಹೋದಾದಮೇಲೆ ಈ ಥರ ನಾವೀಗ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಇದಕ್ಕೆ ಈ ಥರ ಡ್ರೈ ಆಗಿರಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗನೂ ಆಗುತ್ತೆ. ನೋಡಿ ಈಗ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೊಂಡು ನಾವು ಕಡಿಮೆ ಉರಿ ಇಟ್ಕೊಂಡು 2 ರಿಂದ 3 ಮಿನಿಟ್ ಈ ಥರ ಕೈ ಬಿಡದೇ ನಾವು ಫ್ರೈ ಮಾಡ್ಕೊಳ್ಬೇಕು. ಕಡಿಮೆ ಉರಿ ಇಟ್ಕೊಳ್ರಿ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಕಪ್ಪಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬಾರ್ದು. ಸ್ವಲ್ಪ ಲೈಟಂಗಿ ಚೆನ್ನಾಗಿ ಫ್ರೈ ಆಗಿರ್ತದೆ ಅಂದರ್ಥ. ಈಗ ಒಂದು ಪ್ಲೇಟಿಗೆ ಹಾಕೊಂಡಿದ್ದನ್ನು ನಾವು ಆರ್ಲಿಕ್ಕೆ ಇಡೋಣ. ಈಗ ನಾನು ಒಂದು ಪಾತ್ರೆಗೆ 3 ರಿಂದ 4 ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಜಾಸ್ತಿ ಅಂಥೇಳಿ ಈ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೊಂಡಿದ್ದೀನಿ. ಒಂದು 2 ರಿಂದ 3 ಎಸಳು ಕರಿಬೇವು ಎಲೆಗಳನ್ನ ತೊಗೊಂಡು ಹಾಕೊಂಡಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಲೈಟಂಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಈ ಥರ ಒಂದು ಅರ್ಧ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಗರಿ ಆಗಿರುತ್ತೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡು ಆರ್ಲಿಕ್ಕೆ ಇಡೋಣ. ನೋಡಿ ಈಗ ಇದನ್ನು ನಾವು ಮಿಕ್ಸಿಗೆ ಹಾಕೋಣ. ಈಗ ಚೆನ್ನಾಗಿ ಆರಿರಬೇಕು ಮೆಣಸಿನ್ಕಾಯಿ ಅದು. ನೋಡಿ ಈ ಥರ ಸ್ವಲ್ಪ ಹಾಕೊಂಡು ನಾವು ಮಿಕ್ಸಿನ ಮಾಡ್ಕೊಳ್ಳೋಣ. ಒಮ್ಮೆ ಹಾಕ್ಲಿಕ್ಕೆ ಹೋಗಬೇಡಿ, ಅಂದರೆ ಮೇಲ್ಗಡೆ ಒಂದೊಂದು ಮೆಣಸಿನ್ಕಾಯಿ ಹಾಗೆ ಉಳಿಯೋ ಚಾನ್ಸಸ್ ಇರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸ್ಟೋರ್ ಮಾಡಿರ್ತೀವಿ ಅಂಥೇಳಿ ನಾನು ಇಲ್ಲಿ 1.5 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ. ನಾವು ಏನು ಹುಣಸೆಹಣ್ಣು ತೊಗೊಂಡಿರ್ತೀವಿ ಅದರ 2 ಅಳತೆಯಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಹಾಕಿ ಈ ಥರ ನಾವು ಸ್ವಲ್ಪ ನುಣ್ಣಗೂ ಅಲ್ಲ ಮತ್ತು ತರಿನೂ ಅಲ್ಲ. ನೋಡಿ ಈ ಥರದ ಮೀಡಿಯಮ್ ಸೈಜಲ್ಲಿ ನಾವು ಇದನ್ನು ರುಬ್ಕೊಂಬರ್ಬೇಕು. ನೋಡಿ ಮೀಡಿಯಮ್ ಅಳತೆಯಲ್ಲಿ ರುಬ್ಕೊಂಬರ್ಬೇಕು. ನಾನಿಲ್ಲಿ ಎಲ್ಲ ಮೆಣಸಿನ್ಕಾಯಿನ ರುಬ್ಕೊಂಬಂದಿದ್ದೀನಿ. ನೋಡಿ ಈ ಥರ ರೆಡಿಯಾಗಿರುತ್ತೆ. ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾವು ಸ್ಟೋರ್ ಮಾಡ್ತೀವಿ ಅಂಥೇಳಿ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಕಡಿಮೆ ಉರಿಯಲ್ಲಿ 2 ರಿಂದ 3 ಮಿನಿಟ್ ಬೇಯಿಸ್ಕೊಳ್ಬೇಕು. ನಾನು ಖಾರ ಹಾಕ್ಕೊಳ್ತಾ ಇದ್ದೀನಿ. ನಾವು ಸ್ಟೋರ್ ಮಾಡಿರ್ತೀವಿ ಮತ್ತು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ರುಚಿನೂ ಇರುತ್ತೆ. ಈ ಖಾರ ಪ್ರಿಯರಿಗೆ ಈ ಥರ ಒಣಮೆಣ್ಸಿನ್ಕಾಯಿ ಚಟ್ನಿನ ಮಾಡಿಡ್ಬೋದು. ಇದನ್ನು ನಾವು ಸಜ್ಜಿ ರೊಟ್ಟಿ ಮತ್ತು ಚಪಾತಿ, ಅನ್ನಕ್ಕೆ, ತಾಲಿಪಟ್ಟಿಗೆ ಅಥವಾ ಮೊಸರನ್ನ ಜೊತೆನೂ ನಾವು ಇದನ್ನು ತಿನ್ಬೋದು. ನೋಡಿ ಇದನ್ನು ನಾವು 2 ರಿಂದ 3 ಮಿನಿಟ್ ಕೈ ಬಿಡದೆ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ತಳ ಹಿಡಿಯುತ್ತೆ ಮತ್ತು ಇದರಲ್ಲಿ ನೀರಿನ ಅಂಶನೂ ಹೋಗುತ್ತೆ ಮತ್ತು ರುಚಿನೂ ಹೆಚ್ಚಿರುತ್ತೆ, ಪೊಂಗಸು ಬರಲ್ಲ. ಇದನ್ನು ನಾವು ಸ್ಟೋರು ಮಾಡ್ಕೊಳ್ಬೋದು. ಭಾಳ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. 20 ದಿನಕ್ಕೆ ಆಗುವಷ್ಟು ಮಾಡ್ಕೊಂಡು ಮತ್ತೆ ನೀವು ಮಾಡ್ಕೊಳ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ಕೆಂಪು ಚಟ್ನಿನ. ಮೊಸರನ್ನಕ್ಕದು ಇನ್ನೂ ಸೂಪರ್ ಆಗಿರುತ್ತೆ. ನೋಡಿ ಕೆಂಪು ಚಟ್ನಿ ರೆಡಿ. ಈಗ ಇದನ್ನು ನಾವು ಒಂದು ಬಾಕ್ಸಿಗೆ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಂಪು ಚಟ್ನಿ ರೆಡಿ. ಥ್ಯಾಂಕ್ ಯು.